ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಆರ್ಕಿಟೆಕ್ಟ್ಸ್ ಫಾರ್ ಡಿಸೈನ್. ವೀಕ್ಷಕರೇ, ಇದು 40x30 ಹೌಸ್ ಪ್ಲಾನ್ ಆಗಿರುತ್ತೆ. ಹಾಗೆಯೇ ಇದು ವೆಸ್ಟ್ ಫೇಸಿಂಗ್ ಸೈಟ್. ಈ ಕಡೆ ರೋಡ್ ಇರುತ್ತೆ ವೆಸ್ಟ್ ಸೈಡಲ್ಲಿ. ಹಾಗೆಯೇ ನಾವು ಎಂಟ್ರೆನ್ಸನ್ನು ನಾರ್ತ್ ಕಡೆಯಿಂದ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ಎಂಟ್ರೆನ್ಸ್ ಇರುತ್ತೆ. ಹಾಗೆಯೇ ಇಲ್ಲಿ ಪಾರ್ಕಿಂಗನ್ನು ಕೊಟ್ಟಿದ್ದೀವಿ. ಪಾರ್ಕಿಂಗನ್ನು ನಾವು ನಾರ್ತ್ ವೆಸ್ಟ್ ಕಾರ್ನರಲ್ಲಿ ಕೊಟ್ಟಿದ್ದೀವಿ. ಮೇನ್ ಡೋರನ್ನು ನಾರ್ತ್ ಕಡೆಯಿಂದ ಕೊಟ್ಟಿದ್ದೀವಿ. ಹಾಗೆಯೇ ಲೀವಿಂಗನ್ನು 12 ಫೀಟ್ 1.5 ಇಂಚ್ ಇಂಟು 13 ಫೀಟ್ 9 ಇಂಚನ್ನು ಕೊಟ್ಟಿದ್ದೀವಿ. ಮತ್ತು ಇಲ್ಲಿ ಡೈನಿಂಗನ್ನು ಕೊಟ್ಟಿದ್ದೀವಿ. ಮತ್ತು ಸೌತ್ ಈಸ್ಟ್ ಕಾರ್ನರಲ್ಲೇ ಕಿಚನನ್ನು ಕೊಟ್ಟಿದ್ದೀವಿ. ಇದು ವಾಸ್ತು ಪ್ರಕಾರ ಸೌತ್ ಈಸ್ಟ್ಗೆ ಕೊಡಬೇಕಾಗುತ್ತೆ ಕಿಚನ್ನ. ಡೈನಿಂಗನ್ನು 10 ಫೀಟ್ 4.5 ಇಂಚ್ ಕೊಟ್ಟಿದ್ದೀವಿ. ಮತ್ತು ಇದು ಲೆಂತ್ ಆಗಿರುತ್ತೆ ಫಸ್ಟ್ ಬರ್ತಕ್ಕಂಥದ್ದು. ಹಾಗೆಯೇ ಹೀಗೆ ಡೆಪ್ತ್ 9 ಫೀಟ್ 4.5 ಇಂಚನ್ನು ಕೊಟ್ಟಿದ್ದೀವಿ. ಕಿಚನ್ 9 ಫೀಟ್ ಇಂಟು 8 ಫೀಟ್ 1.5 ಇಂಚನ್ನು ಹೊಂದಿರುತ್ತೆ. ಹಾಗೆ ಒಂದು ಪೂಜಾ ರೂಮನ್ನು ಕೂಡ ಕೊಟ್ಟಿದ್ದೀವಿ. ನಾರ್ತ್ ಈಸ್ಟಲ್ಲಿ ಪೂಜಾ ರೂಮನ್ನು ಕೊಟ್ಟಿದ್ದೀವಿ. ಇದು 5 ಫೀಟ್ ಇಂಟು 5 ಫೀಟ್ 5 ಫೀಟ್ ಬೈ 5 ಫೀಟ್ ಇದ್ರೆ ಸಾಕಾಗುತ್ತೆ ಪೂಜಾ ರೂಮ್ಗೆ. ನಾವು ಬೇಕಿದ್ರೆ 4 ಫೀಟ್ ಇಂಟು 4 ಫೀಟನ್ನು ಕೂಡ ಕೊಡಬಹುದಾಗುತ್ತೆ. ಹಾಗೆಯೇ ಒಂದು ಕಾಮನ್ ಟಾಯ್ಲೆಟ್ ರೂಮನ್ನು ಕೊಟ್ಟಿದ್ದೀವಿ. ಇದು 6 ಫೀಟ್ 6 ಇಂಚ್ ಇಂಟು 5 ಫೀಟ್ ಡೈಮೆನ್ಷನನ್ನು ಹೊಂದಿರುತ್ತೆ. ಮತ್ತು ಸೌತ್ ವೆಸ್ಟ್ಗೆ ನಾವು ಬೆಡ್ರೂಮನ್ನು ಕೊಟ್ಟಿದ್ದೀವಿ. ಇದು ಕೂಡ ವಾಸ್ತು ಪ್ರಕಾರನೇ ಕೊಟ್ಟಿರ್ತಕ್ಕಂಥದ್ದು. ಬೆಡ್ರೂಮ್ ಸೌತ್ ವೆಸ್ಟ್ ಕಾರ್ನರ್ಗೆ ಬರಬೇಕಾಗುತ್ತೆ. ಇದು 12 ಫೀಟ್ ಇಂಟು 9 ಫೀಟ್ 7.5 ಇಂಚ್ ಡೈಮೆನ್ಷನ್ ಅನ್ನ ಹೊಂದಿದೆ. ಹಾಗೇನೆ ಫಸ್ಟ್ ಫ್ಲೋರ್ಗೆ ಹೋಗಲು ಇಲ್ಲಿ ಸ್ಟೇರ್ ಕೇಸ್ ಅನ್ನ ಕೊಟ್ಟಿದ್ದೀವಿ. ಇಲ್ಲಿ ಸ್ಟೇರ್ ಕೇಸ್ ನಮ್ದು ಸ್ಟಾರ್ಟ್ ಆಗುತ್ತೆ. ಹಾಗೆ ಸ್ಟೇರ್ ಕೇಸ್ಗೆ ಜಾಯಿನ್ ಆಗಿ ಟಿವಿ ಯೂನಿಟ್ ಅನ್ನು ಕೂಡ ನಾವು ಇಲ್ಲಿ ಕೊಟ್ಟಿದ್ದೀವಿ. ಈಗ ಫಸ್ಟ್ ಫ್ಲೋರ್ ಅನ್ನ ನೋಡೋಣ. ನೋಡಿ, ಫಸ್ಟ್ ಫ್ಲೋರ್ಗೆ ಇಲ್ಲಿ ಬರ್ತೀವಿ. ಇಲ್ಲಿ ಎಂಟ್ರಿ ಆಗ್ತೀವಿ. ಇಲ್ಲಿ ಎಂಟ್ರಿ ಆದಮೇಲೆ ಬೆಡ್ರೂಮ್ ಅನ್ನ ಕೊಟ್ಟಿದ್ದೀವಿ. ಇದು 11 ಫೀಟ್ 3 ಇಂಚ್ ಇಂಟು 12 ಫೀಟ್ 10.5 ಇಂಚ್ ಡೈಮೆನ್ಷನ್ ಅನ್ನ ಹೊಂದಿದೆ. ಹಾಗೇನೆ ಫ್ಯಾಮಿಲಿ ರೂಮ್ ಅನ್ನ ಇಲ್ಲಿ ಕೊಟ್ಟಿದ್ದೀವಿ. ಇದು ನಾರ್ತ್ ಈಸ್ಟ್ ಕಾರ್ನರ್ಗೆ ಬರುತ್ತೆ. ಇದು 11 ಫೀಟ್ 9 ಇಂಚ್ ಇಂಟು 8 ಫೀಟ್ 10.5 ಇಂಚ್ ಡೈಮೆನ್ಷನ್ ಅನ್ನ ಹೊಂದಿದೆ. ಹಾಗೇನೆ ಇಲ್ಲಿ ಓಪನ್ ಸ್ಪೇಸ್ ಅನ್ನ ಕೊಟ್ಟಿದ್ದೀವಿ. ಇಲ್ಲಿ ಏನು ಕಟ್ಔಟ್ ಅನ್ನ ಕೊಟ್ಟಿದ್ದೀವಿ. ಇಲ್ಲಿ ಲೀವಿಂಗ್ ಇರುತ್ತೆ, ಕೆಳಗಡೆ ಲೀವಿಂಗ್ ಬಿಲೋ ಅಂತ ಕೊಟ್ಟಿದ್ದೀವಿ. ಇದು ಓಪನ್ ಸ್ಪೇಸ್ ಇರುತ್ತೆ. ಮತ್ತೆ ಇಲ್ಲೊಂದು ಬೆಡ್ರೂಮ್ ಅನ್ನ ಕೊಟ್ಟಿದ್ದೀವಿ. ಇದು ಕೂಡ ಸೌತ್ ವೆಸ್ಟ್ ಕಾರ್ನರ್ಗೆ ಇದೆ. ಇದು 12 ಫೀಟ್ ಇಂಟು 12 ಫೀಟ್ ಡೈಮೆನ್ಷನ್ ಅನ್ನ ಹೊಂದಿದೆ. ಮತ್ತೆ ಈ ಎರಡು ಬೆಡ್ರೂಮ್ಗೂ ಕೂಡ ಅಟ್ಯಾಚ್ ಟಾಯ್ಲೆಟ್ ರೂಮ್ ಅನ್ನ ಕೊಟ್ಟಿದ್ದೀವಿ. ಈ ಬೆಡ್ರೂಮ್ಗೆ ಇಲ್ಲಿ ಟಾಯ್ಲೆಟ್ ರೂಮ್ ಅನ್ನ ಕೊಟ್ಟಿದ್ದೀವಿ. ಇದು 6 ಫೀಟ್ 6 ಇಂಚ್ ಇಂಟು 5 ಫೀಟ್ 3 ಇಂಚ್ ಡೈಮೆನ್ಷನ್ ಅನ್ನ ಹೊಂದಿದೆ. ಹಾಗೆಯೇ ಈ ಬೆಡ್ರೂಮ್ಗೆ ಇದು ಅಟ್ಯಾಚ್ ಟಾಯ್ಲೆಟ್ ರೂಮ್ ಆಗಿರುತ್ತೆ. ಇದು 6 ಫೀಟ್ 6 ಇಂಚ್ ಇಂಟು 5 ಫೀಟ್ 7.5 ಇಂಚ್ ಡೈಮೆನ್ಷನ್ ಅನ್ನ ಹೊಂದಿರುತ್ತೆ. ಇದಿಷ್ಟು ಈ ವಿಡಿಯೋದ ಮಾಹಿತಿ ವೀಕ್ಷಕರೇ. ಡಿಸೈನ್ ಪ್ಲಸ್ ಕನ್ಸ್ಟ್ರಕ್ಷನ್ ಅನ್ನ ಮೈಸೂರು ಅಥವಾ ಬ್ಯಾಂಗ್ಳೂರಿನಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಕಾಣಿಸ್ತಿರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.